ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಈ ಕುರ್ಚಿ ಕದನಕ್ಕೆ ದಿನಕ್ಕೊಂದು ಟ್ವಿಸ್ಟ್ಗಳು ಸಿಗ್ತಾ ಇದೆ. ಒಬ್ರಾದ್ಮೇಲೆ ಒಬ್ರು ಪಾನ್ಗಳನ್ನು ಮೂವ್ ಮಾಡ್ತಾ ಇದ್ದಾರೆ. ಈಗಂತೂ ನೀವು ಸಿದ್ದರಾಮಯ್ಯ ಆಪ್ತರು ಯಾರ ಬಾಯಲ್ಲಿ ಕೇಳಿದ್ರು ಕೂಡ ಹೈಕಮಾಂಡ್ನ ಜಪ, ಯಾರೇನೇ ಕೇಳಿದ್ರು ಕೂಡ ಹೈಕಮಾಂಡ್ ಡಿಸೈಡ್ ಮಾಡಲಿ ಅನ್ನೋ ಅಸ್ತ್ರ. ಇದು ನಯಾ ಗೇಮ್ ಪ್ಲಾನು ಅನ್ನೋ ವಿಶ್ಲೇಷಣೆ. ಸಿಎಂರಿಂದ ಹೈಕಮಾಂಡ್ ಇತ್ಯರ್ಥ ಮಾಡಲಿ ಎನ್ನುವಂತಹ ಅಸ್ತ್ರದ ಪ್ರಯೋಗ ಪದೇ ಪದೇ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಡೈಲಿ ಬೇಸಿಸ್ ಅಲ್ಲಿ ಆಗ್ತಾ ಇದೆ. ಸಿದ್ದು ಬೆಂಬಲಿಗರಿಂದ ಕೂಡ ಹೈಕಮಾಂಡ್ ಅಂಗಳಕ್ಕೆ ಪತ್ರ ಬರೆಯುವಂತಹ ಪಾಲಿಟಿಕ್ಸ್ ಜೋರಾಗಿದೆ. ಡಿಕೆ ವಿರುದ್ಧ ಹೈಕಮಾಂಡ್ಗೆ ದೂರನ್ನ ಸಿದ್ದು ಬಣ ರವಾನೆ ಮಾಡಿದೆ. ಸಿಎಂ ಪರ ಬಹಿರಂಗ ಶಕ್ತಿ ಪ್ರದರ್ಶನಕ್ಕೆ ಸಿದ್ದು ಟೀಮ್ ಮುಂದಾಗ್ತಾ ಇದೆ. ಈ ಅಹಿಂದ ಸಮಾವೇಶ ಎಲ್ಲ ಅದರ ಮುಂದುವರೆದ ಭಾಗನೇ. ಸಿದ್ದರಾಮಯ್ಯ ಅವ್ರನ್ನ ಯಾಕೆ ಬದಲಾವಣೆ ಮಾಡಬಾರದು ಅನ್ನೋದಕ್ಕೆ ಒತ್ತಡ ಹೇರುವಂತಹ ತಂತ್ರಗಾರಿಕೆಯನ್ನ KN ರಾಜಣ್ಣ ಆದಿಯಾಗಿ ಅನೇಕರು ಮಾಡ್ತಾ ಇದ್ದಾರೆ. ಪತ್ರದ ಸಾರಾಂಶವನ್ನು ಈಗಾಗಲೇ ನಾವು ಹೇಳಿದ್ವಿ ನಿಮಗೆ. ಪತ್ರದಲ್ಲಿ ಏನೇನಿದೆ, KPCC ಅಧ್ಯಕ್ಷರಾಗಿ ಸರಿಯಾಗಿ ಸಂಘಟನೆ ಮಾಡ್ತಿಲ್ಲ ಇವರು, ಆಮೇಲೆ ಇನ್ನೊಂದು ಕಡೆಗೆ ಸಿದ್ದರಾಮಯ್ಯ ಅವ್ರನ್ನ ಯಾಕೆ ಉಳಿಸ್ಕೊಳ್ಬೇಕು ಅನ್ನೋದನ್ನು ಕೂಡ ಡೀಟೇಲ್ಡಾಗಿ ಬರೆದಿದ್ದಾರೆ. ಬಟ್ ಈ ಎಲ್ಲ ಬೆಳವಣಿಗೆಗಳು ಇತ್ತೀಚಿನ ರಾಜ್ಯ ಕಾಂಗ್ರೆಸ್ನ ಪಾಲಿಗೆ ಹೊಸತ್ತು. ಹೀಗೆಲ್ಲ 1999 ತನಕ ಆಗ್ತಾ ಇತ್ತು. ಈಗ ವಾಪಸ್ ಎಲ್ಲವೂ ಕೂಡ ಮರುಕಳಿಸ್ತಾ ಇದೆ. ಒಬ್ಬ ನಾಯಕನನ್ನು ಯಾಕೆ ಇಳಿಸಬಾರ್ದು ಅನ್ನೋದನ್ನು ಅವರ ಬೆಂಬಲಿಗರು ಶತಾಯ ಗತಾಯ ಪ್ರಯತ್ನದ ಭಾಗವಾಗಿ ಹೇಳಿಕೊಳ್ತಾ ಇದ್ದಾರೆ. ಒಂದೇ ಸಾಲಲ್ಲಿ ಹೇಳಬೇಕು ಅಂದರೆ DK ಶಿವಕುಮಾರ್ ವಿರುದ್ಧ ಹೈಕಮಾಂಡ್ ಮುಂದೆ ಚಾರ್ಜ್ ಶೀಟ್ ಹಾಕೋದು, ಸಿದ್ದರಾಮಯ್ಯನವ್ರು ಯಾಕೆ ಅನಿವಾರ್ಯ ಅಂತಕ್ಕಂಥದ್ದನ್ನು ಅವರಿಗೆ ತಿಳಿಸ್ಕೊಡೋದು. ಸೊ ಸಿದ್ದರಾಮಯ್ಯ ಪ್ರಬಲ ನಾಯಕ, ಅಹಿಂದ ಸಮುದಾಯದ ಆತನ ಬೆನ್ನಿಗಿದೆ. ಸಿದ್ದರಾಮಯ್ಯ ಜನಪರ ಕೆಲಸ ಮಾಡ್ತಾ ಇದ್ದಾರೆ. ಅವರ ಶಕ್ತಿ ಬಗ್ಗೆ ಲೆಟರ್ನಲ್ಲಿ ಎಲ್ಲ ಉಲ್ಲೇಖ ಮಾಡಿದಾರಂತೆ. ಆಮೇಲೆ BLA ನೇಮಕದಲ್ಲಿ DK ತಪ್ಪು ಮಾಡಿದ್ದಾರೆ ಅಂತ ಪತ್ರದಲ್ಲಿ ಉಲ್ಲೇಖವನ್ನು ಕೂಡ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಡಿನ್ನರ್ ಮೀಟಿಂಗ್ ಮಾಡಿತ್ತು ಸಿದ್ದು ಅಂಡ್ ಟೀಮ್. ಆ ಬೆನ್ನಲ್ಲೇ ರಾಜಣ್ಣ ಭೇಟಿಯಾಗಿ ಸಂಧಾನಕ್ಕೆ ಮುಂದಾಗಿದ್ದರು DK ಶಿವಕುಮಾರೇ ಹೋಗಿ ರಾಜಣ್ಣ ಅವ್ರನ್ನ ಮೀಟ್ ಮಾಡಿದರು. ಆದರೆ DK ಸಂಧಾನಕ್ಕೆ ರೆಡ್ ಸಿಗ್ನಲ್ ಕೊಟ್ಟು ಸಿದ್ದರಾಮಯ್ಯ ಪರ ನಿಷ್ಠೆಯನ್ನು ತೋರಿಸಿದ್ದಾರೆ. ಹೈಕಮಾಂಡ್ ಮುಂದೆಯೇ ಶಕ್ತಿ ಪ್ರದರ್ಶನ ಆಗ್ಬಿಡುತ್ತಾ ಅಂತ. ಅಂದರೆ ಮುಂದೊಂದು ದಿನ ಸಿದ್ದರಾಮಯ್ಯನವರು ಅಧಿಕಾರ ಬಿಟ್ಟುಕೊಡುವ ಸನ್ನಿವೇಶ ಬಂದರೆ, ಪರಿಸ್ಥಿತಿ ಬಂದರೆ, ಆಗ ಅವರ ಪರವಾಗಿ ನಾವೆಲ್ಲ ನಿಲ್ಲಬೇಕು, ಡೆಲ್ಲಿಗೆ ಹೋಗಬೇಕು ಅನ್ನೋ ಲೆಕ್ಕಾಚಾರ ಇವರದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ. ಸುಕೇಶ್, ಈಗ DK ಶಿವಕುಮಾರ್ ಅವರು ಅವರದ್ದೇ ಆದ ತಂತ್ರಗಾರಿಕೆಯಲ್ಲಿ ಪ್ರಯತ್ನಗಳನ್ನ ಮುಂದುವರಿಸಿದರೆ, ಸಿದ್ದರಾಮಯ್ಯ ಬಣ ಏನಪ್ಪ ಸುಮ್ಮನೆ ಆಗ್ಬಿಟ್ರು, ಸೈಲೆಂಟ್ ಆಗಿಬಿಟ್ರು. ಯಾಕೆಂದರೆ ಅವ್ರು ಸದನದಲ್ಲಿ ಕೊಟ್ಟ ಹೇಳಿಕೆನೇ ಅಲ್ಟಿಮೇಟ್ ಅಂತ ಅಂದ್ಕೊಂಡ್ರೂ ಕೂಡ ಅವರ ಬಣದವರ ಪ್ರಯತ್ನ ಸಾಗಿಯೇ ಇದೆ. ರಾಜಣ್ಣ ಅವರು ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿದ್ದು, ಪತ್ರವನ್ನು ಬರೆದಿರ್ತಕ್ಕಂಥದ್ದು, ಎಲ್ಲದರ ಲೆಕ್ಕಾಚಾರ ಏನು ಅಂತ. ಈ ಪತ್ರವನ್ನು ಅವರು ಸುಮಾರು ನವೆಂಬರ್ ಅಲ್ಲೇ ಬರೆದಿರುವಂಥದ್ದು, ನವೆಂಬರ್ 17ನೇ ತಾರೀಕಿಗೆ ಬರೆದಿರುವಂಥದ್ದು. ಸಹಜವಾಗಿ ಅದರಲ್ಲಿ ಅವರಿಗಿರುವಂಥ ಆಕ್ರೋಶ, ಅಸಮಾಧಾನಗಳು ಸಾಕಷ್ಟು ವಿಚಾರಗಳಲ್ಲಿದೆ. ಒಂದು, ಅವ್ರನ್ನ ಸಚಿವ ಸ್ಥಾನದಿಂದ ವಜಾಗೊಳಿಸಿದ ನಂತರದಲ್ಲಿ ಹೈಕಮಾಂಡ್ ಭೇಟಿಗೆ ಸಾಧ್ಯ ಆಗಿರಲಿಲ್ಲ. ಭೇಟಿ ಮಾಡಿ ಒಂದಷ್ಟು ವಿಚಾರಗಳನ್ನ ಹೇಳಬೇಕು. ಅದರಲ್ಲಿ ನನ್ನ ಸಚಿವ ಸ್ಥಾನ ಕಳೆದುಕೊಳ್ಳಲಿಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ಗೆ ಕೊಟ್ಟಂಥ ಮಾಹಿತಿಯೇ ತಪ್ಪು, ಆ ತಪ್ಪು ಮಾಹಿತಿಯ ಮೇಲೆ ನಾನು ಸಸ್ಪೆಂಡ್ ಆಗಿದೆ ಅನ್ನೋದನ್ನ ಮತ್ತು ಯಾರು ಕಾರಣಕರ್ತರು ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಿ ಎನ್ನುವಂಥ ದೂರು ಕೊಡುವ ಲೆಕ್ಕಾಚಾರ ಒಂದು. ಎರಡನೇದಾಗಿ DCM DK ಶಿವಕುಮಾರ್ ಅವರ ವಿಚಾರದಲ್ಲಿ ಅವರಿಗಿದ್ದಂಥ ಅಸಮಾಧಾನ, ಅದನ್ನು ಲೋಕಸಭೆ ಚುನಾವಣೆಯಲ್ಲಿ ಸ್ಥಾನಗಳು ಕಡಿಮೆ ಬರಲಿಕ್ಕೆ DK ಶಿವಕುಮಾರ್ ಅವರು ಪಕ್ಷವನ್ನು ಹ್ಯಾಂಡಲ್ ಮಾಡಿದ ರೀತಿ ಕಾರಣ ಅಂತೇಳಿ ಅವರ ವಿರುದ್ಧ ಒಂದು ಆರೋಪವನ್ನು, ಮತ್ತೆ ಅಂದರೆ ಎರಡು ಆರೋಪ ಅವ್ರ ವಿರುದ್ಧ ಆದರೂ, ಒಂದು ಪರೋಕ್ಷ ಆರೋಪ, ಒಂದು ಪ್ರತ್ಯಕ್ಷ ಆರೋಪ. ಈ ಮಧ್ಯದಲ್ಲಿ CM ಸಿದ್ದರಾಮಯ್ಯ ಅವರು 2013 ಮತ್ತು 23 ಎರಡೂ ಅವಧಿಯಲ್ಲೂ ಕೂಡ ಸರ್ಕಾರ ಅಧಿಕಾರಕ್ಕೆ ಬರಲಿಕ್ಕೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿಕ್ಕೆ ಕಾರಣವಾಗಿದ್ದು ಸಿದ್ದರಾಮಯ್ಯ ಅನ್ನುವಂಥ ಸಮರ್ಥನೆ ಮತ್ತು ಹಿಂದುಳಿದ ಮತ್ತು ಎಲ್ಲ ವರ್ಗಗಳ ಜೊತೆಗೆ ನಿಂತಿದ್ದಾರೆ ಅವರು, ಅವರನ್ನು ಹೊರತುಪಡಿಸಿ ಪಕ್ಷದ ಬಲ ಇಲ್ಲ ಅನ್ನುವಂಥ ರೀತಿಯಲ್ಲಿ ಹೇಳಿರುವಂಥದ್ದು. ಇವೆಲ್ಲವೂ ಕೂಡ ನಿರ್ಣಾಯಕ ಹಂತದಲ್ಲಿ ತಮ್ಮದೇ ಆದ ಒಂದು ನಿರ್ಣಾಯಕ ಪಾತ್ರವನ್ನು ನಿರ್ವಹಿಸೋಣ, ಪವರ್ ಫೈಟ್ನ ನಿರ್ಣಾಯಕ ಹಂತದಲ್ಲಿ ತಮ್ಮ ಪತ್ರ ಒಂದು ಪ್ರಭಾವ ಬೀರುತ್ತೆ ಅನ್ನೋದಾದ್ರೆ ಯಾಕೆ ಆಗಬಾರ್ದು, ಅದು ಆಗೋಗ್ಲಿ ಒಂದು ಅಟೆಂಪ್ಟ್. ಅದು DK ಶಿವಕುಮಾರ್ ವಿರುದ್ಧ ಇರ್ಬೋದು, ಸಿದ್ದರಾಮಯ್ಯವರ ಪರ ಇರ್ಬೋದು, ಒಂದು ಅಟೆಂಪ್ಟ್ ಆಗಲಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಪತ್ರವನ್ನು ಬರೆದಂತೆ ಕಾಣಿಸ್ತಾ ಇದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಸುಕೇಶ್ ತಮ್ಮ ಎಲ್ಲ ಮಾಹಿತಿಗಾಗಿ. ಒಟ್ಟಾರೆ ರಾಜಣ್ಣ ಅವರು ಒಂದು ಸ್ಪಷ್ಟನೆ, ಕ್ಲಾರಿಫಿಕೇಶನ್ ಕೊಡಬೇಕಾಗಿತ್ತು. ರಾಹುಲ್ ಗಾಂಧಿ ಸ್ಯಾಕ್ ಹಿಮ್ ಅಂತ ಹೇಳಿದ್ದು ಯಾಕೆ, ಅಲ್ಲಿ ಆ್ಯಕ್ಚುಲಿ ನಡೆದಿದ್ದು ಏನು, ಅದರ ಜೊತೆಗೆ ಇನ್ನೊಂದಷ್ಟು ವಿಚಾರಗಳು ಸೇರಿಸಿ ಬರೆದಿರ್ತಕ್ಕಂಥ ಪತ್ರ.